ಉತ್ತರ ಕರ್ನಾಟಕದ ರಾಜಕೀಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರನ್ನು ಸಚಿವ ಸಂಪುಟದಲ್ಲಿ ಮೊದಲನೇ ಅವಧಿಯಲ್ಲಿಯೂ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೈಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನಾಳೆ ನಡೆಯುತ್ತಿರುವ ಎರಡನೇ ಸಚಿವ ಮರು ನೇಮಕ ಹಂತದಲ್ಲಿ ಆದರೂ ಕೂಡ ನಮ್ಮ ಸಮಾಜದ ಹಿರಿಯ ನಾಯಕರು ಮತ್ತು ಮಾಜಿ ಸಚಿವರಾದ ತಿಮ್ಮಾಪುರವರನ್ನು ಎರಡನೇ ಪಟ್ಟಿಯಲ್ಲಿ ಆದರೂ ಕೂಡ ನೇಮಕ ಸಚಿವನಾಗಿ ಈ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನೇಮಕಾತಿ ಮಾಡಲು ಕೈಬಿಟ್ಟಿದ್ದಾರೆ. ಆ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಮೂಲ ಕಾರಣ ಈ ಒಂದು ನಮ್ಮ ಮಾದಿಗ ಸಮಾಜದ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನಮ್ಮ ಬಹು ಸಂಖ್ಯೆ ಅಂತೇಳಿ ನಾವೇನು ಹೊಂದಿರುತ್ತೇವೆ. ಮಾದಿಗ ಸಮಾಜವು ಈ ಕಾಂಗ್ರೆಸ್ ಪಕ್ಷವನ್ನು ಟೋಟಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ದಲಿತರ ಪರ ನಾವು ಅವರು ಅವಧಿಯಲ್ಲಿ ನಮ್ಮ ಸಮಾಜದ ನಾಯಕರಾದ ಕೆ ಎಚ್ ಮುನಿಯಪ್ಪರು ಮತ್ತು ಆರ್ ಬಿ ತಿಮ್ಮಾಪುರವರನ್ನು ಸಚಿವರಾಗಿ ಒಂದು ಸಮಾನತೆ ಒಂದು ಅವಕಾಶ ಕಲ್ಪಿಸಿದರು. ಆದರೂ ಕೂಡ ಆ ಒಂದು ನಮಗೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮ ಒಂದು ಸಮಾಜದ ನಾಯಕರು ಕನಿಷ್ಠ ಆದರೂ 3 ಸಚಿವ ಸ್ಥಾನವನ್ನು ಆದರೂ ಕೊಡಬೇಕಾಗಿತ್ತು. ಆದರೆ ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಕೂಡ ನಮ್ಮ ಸಮಾಜದ ನಾಯಕರಿಗೆ 2 ಸಚಿವ ಸ್ಥಾನ ಕೊಟ್ಟಿದ್ದರು. ಆದರೂ ಈ ಒಂದು ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನಮ್ಮ ಹಿರಿಯ ನಾಯಕರಾದ ಕೆ ಎಚ್ ಮುನಿಯಪ್ಪರವನ್ನು ಸಚಿವನಾಗಿ ಮತ್ತು ಇನ್ನೊಬ್ಬ ನಮ್ಮ ಉತ್ತರ ಕರ್ನಾಟಕ ಭಾಗದ ನಮ್ಮ ಸಮಾಜದ ಮುತ್ಸದ್ದಿ ಮತ್ತು ಹಿರಿಯ ನಾಯಕರಾದ ಆರ್ ಬಿ ತಿಮ್ಮಾಪುರ ಸಾಹೇಬರನ್ನು ಕೈಬಿಟ್ಟಿದ್ದಾರೆ. ಇದನ್ನು ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಮತ್ತು ವರಿಷ್ಠರಿಗೂ ನಾವು ಖಂಡಿಸುತ್ತೇವೆ. ಮುಂದಾದರೂ ನಾಳೆ ನಡೆಯುತ್ತಿರುವ ಎರಡನೇ ಪಟ್ಟಿ ಸಚಿವ ಸಂಪುಟದಲ್ಲಿ ಕೂಡ ನಮ್ಮ ಉತ್ತರ ಕರ್ನಾಟಕದ ಹಿರಿಯ ನಾಯಕರಾದ ಮಾಜಿ ಸಚಿವರಾದ ಆರ್ ಬಿ ತಿಮ್ಮಾಪುರ ಸಾಹೇಬರನ್ನು ತಾವು ಹಿರಿತನವನ್ನು ಪರಿಗಣಿಸಿ ನಮ್ಮ ಸಮಾಜದ ಒಂದು ಅನ್ಯಾಯಕ್ಕೆ ಒಳಗಾದಂಥ ಈ ಒಂದು ಸಮಾಜವು ಮೇಲೆ ಎತ್ತಬೇಕಾದರೆ ಈ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ತಮ್ಮಲ್ಲಿ ಸ್ವಲ್ಪ ಆದರೂ ಮಾನವತೆ ದೃಷ್ಟಿಯಿಂದ ಮತ್ತು ತಮ್ಮ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಂವಿಧಾನಬದ್ಧವಾಗಿ ಈ ಮಾದಿಗ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕಾದರೆ ಮತ್ತು ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬರನ್ನು ತಾವು ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ತಾವು ಕೂಡಲೇ ನಮ್ಮ ಒಂದು ಸಮಾಜದ ಹಿರಿಯ ಮಾಜಿ ಸಚಿವರಾದ ಆರ್ ಬಿ ತಿಮ್ಮಾಪುರವನ್ನು ಕೂಡಲೇ ನೀವು ಸಚಿವ ಸ್ಥಾನ ಕೊಡಬೇಕು. ಒಂದು ವೇಳೆ ಅವರ ಒಂದು ಹಿರಿತನವನ್ನು ತಾವು ಪರಿಗಣಿಸಿದೆ ಅವರಿಗೆ ಒಂದು ಅನ್ಯಾಯ ಮಾಡಿದರೆ ನಮ್ಮ ಸಮಾಜದ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಒಂದು ಸಂಘಟಕರು ವಿವಿಧ ಸಂಘಟನೆಗಳ ಮತ್ತು ವಿವಿಧ ಸಮಾಜದ ಹಿರಿಯರನ್ನು ಒಳಗೊಂಡು ಮುಂಬರುವ ದಿನದಲ್ಲಿ ಪಕ್ಷದ ವಿರುದ್ಧ ಮತ್ತು ರಾಷ್ಟ್ರೀಯ ನಾಯಕರ ವಿರುದ್ಧ ಮತ್ತು ರಾಜ್ಯ ವಕ್ತಾರರ ವಿರುದ್ಧ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡೋದು ಅನಿವಾರ್ಯವಾಗುತ್ತದೆ. ಇನ್ನೊಂದು ವಿಷಯ, ಈ ಒಂದು ಮಾದಿಗರ ಬಹಳಷ್ಟು ಬೇಡಿಕೆಯಾದಂಥ ಬಹುಮುಖ್ಯ ಬೇಡಿಕೆಯಾದಂಥ ಒಳ ಮೀಸಲಾತಿ ಈ ಸರ್ಕಾರದ ಮೇಲೆ ಒತ್ತಡ ಹೇರಿ ಜಾರಿಗೊಳಿಸಿದಂಥ ಶೋಷಿತರ ಗಟ್ಟಿ ಧ್ವನಿಯಾದಂಥ ಮಾಜಿ ಸಚಿವರು ಎಚ್ ಆಂಜನೇಯವರಿಗೂ ಕೂಡ ಬರುವಂಥ ಮುಂದಿನ ದಿನದಲ್ಲಿ ಈ ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಲು ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನು ಮತ್ತು ಈ ರಾಜ್ಯದ ನೂತನ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರನ್ನು ನಾವು ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಒತ್ತಾಯಪಡಿಸಿದ್ದೇವೆ. ಒಂದು ವೇಳೆ ಈ ಒಂದು ಮಾದಿಗ ಸಮಾಜಕ್ಕೆ ಅನ್ಯಾಯ ಆದಂಥ ತಾವು ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದರೆ ತಾವು ಸರಿಪಡಿಸಿ ಪಕ್ಷದ ವರಿಷ್ಠರನ್ನು ಅವ್ರ ಗಮನಕ್ಕೆ ತಂದು ಈ ನಮ್ಮ ಮಾದಿಗ ಸಮಾಜದ ಒಂದು ಅನ್ಯಾಯಕ್ಕೆ ಒಳಗಾದಂಥ ಸಮಾಜಕ್ಕೂ ತಾವು ಅಭಿವೃದ್ಧಿಪಡಿಸಲು ಅವಕಾಶ ಮಾಡಿಕೊಡ್ಬೇಕೆಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಒತ್ತಾಯಪಡಿಸ್ತೇನೆ. ಒಂದು ವೇಳೆ ನಾಳೆ ನಡೆಯುತ್ತಿರುವ ಎರಡನೇ ಪಟ್ಟಿಯ ಸಚಿವ ಸಂಪುಟದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ನಾಯಕರಾದಂಥ ಆರ್ ಬಿ ತಿಮ್ಮಾಪುರವನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರು
ಒಂದು ವೇಳೆ ಮಾದಿಗರಿಗೆ ಅನ್ಯಾಯ ಮಾಡಿದರೆ ಮುಂಬರುವ ದಿನದಲ್ಲಿ ಇದೇ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯವನ್ನು ಮುತ್ತಿಗೆ ಹಾಕಿ ಉಗ್ರವಾಗಿ ನಾವು ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಈ ಪತ್ರಿಕಾ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೂ ನಾನು ಎಚ್ಚರಿಕೆ ನೀಡುತ್ತೇನೆ. ಜೈ ಮಾದಿಗ, ಜೈ ಭೀಮ್.